ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಈ ನಮ್ಮ ಬುಲ್ಸ್ಗಳು ಪ್ಲೇಯರ್ಸ್ಗಳು ಅಂತೂ ಒಂದು ಚೂರು ಕೂಡ ಕ್ಷಣನೂ ಕೂಡ ವೇಸ್ಟ್ ಮಾಡದೆ ಆ ರೀತಿ ಪ್ರಾಕ್ಟೀಸ್ ಗಳನ್ನ ಮಾಡ್ತಿರೋದಂತ ಅಪ್ಡೇಟ್ಗಳು ಬರ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಏನು ಬೇಕೋ ಅದು ಬಿ ಸಿ ರಮೇಶ್ ಅವರು ಒಂದು ಚೂರು ಕೂಡ ಈ ಬಾರಿ ಫೋಕಸ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಓನ್ಲಿ ಟ್ರೈನಿಂಗ್ಸ್ ಅಂತಾನೆ ಹೇಳ್ಬೋದಾಗಿದೆ. ವೆಲ್ ಡಿಸರ್ವ್ ಅಂತಾನೆ ಹೇಳ್ಬೋದು. ಇದೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನ ಪ್ರಾಕ್ಟೀಸ್ ಸೆಷನ್ ಅಂತೂ ನಿನ್ನೆ ಬಿಟ್ಟಿದ್ದೇನೆ ಯಾವ ರೀತಿ ಪ್ರಾಕ್ಟೀಸ್ ಗಳನ್ನ ಮಾಡ್ತಿದೆ ಅಂತ. ಅದೇ ರೀತಿಯಾಗಿ ಇವಾಗಂತೂ ಬೆಂಗಳೂರು ಬುಲ್ಸ್ ನ ಪ್ಲೇಯರ್ಸ್ ಗಳು ಕ್ಷಣನೂ ಕೂಡ ಬಿಡದೆ ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಗಳನ್ನ ಮಾಡ್ತಿರೋದು. ಮೇನ್ ಹಾಕೊಂಡು ಆಕಾಶ್ ಹಿಂದೆ ಅವರು, ಅಂಕುಶ್ ಅವರು, ಯೋಗೇಶ್ ಅವರು ಎಲ್ಲ ಕೂಡ ಇನ್ಕ್ಲೂಡ್ ಹಾಕೊಂಡಿರೋದು. ಮೇನ್ ಪ್ಲೇಯರ್ಸ್ ಗಳನ್ನ ಹೊರತುಪಡಿಸಿ ಕೂಡ ಯಂಗ್ಸ್ಟರ್ಸ್ ಗಳನ್ನು ಕೂಡ ರನ್ನಿಂಗ್ ಸ್ಕಿಲ್ಸ್ ಅದು ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ತಿರೋದು ಅಂತಾನೆ ಹೇಳ್ಬೋದಾಗಿದೆ. ಇದಂತ ನಮ್ಮ ಬೆಂಗಳೂರು ಬುಲ್ಸ್ಗಂತೂ ಶುಭ ಸುದ್ದಿ. ಈ ರೀತಿನೇ ಆಗ್ತಾ ಇರಲಿ. ನಮ್ಮ ಬೆಂಗಳೂರು ಬುಲ್ಸ್ ಆಲ್ ಪ್ಲೇಯರ್ಸ್ ಗಳು ಆಕ್ಟಿವ್ ಹಾಕೊಂಡಿರ್ಲಿ. ಯಾವುದೇ ರೀತಿಯ ಇಂಜುರಿ ಪ್ಲೇಯರ್ಸ್ ಗಳು ಆಗದೆ ಇರಲಿ. ಯಾವುದೇ ರೀತಿಯ ಇಂಜುರಿ ಕೂಡ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಬಿ ಸಿ ರಮೇಶ್ ಅವರು ಸಿಕ್ಕಾಪಟ್ಟೆ ಇನ್ಕ್ಲೂಡ್ ಹಾಕೊಂಡು ಹೊಕ್ಕಿಕೊಂಡು ಆ ರೀತಿ ನಮ್ಮ ಪ್ಲೇಯರ್ಸ್ ಗಳಿಗೆ ಪುಟಿದೇಳಿಸ್ತಾ ಇರೋದು ಅಂತಾನೆ ಹೇಳ್ಬೋದು. ಪ್ರಾಕ್ಟೀಸ್ ಗಳನ್ನ ಮಾಡಿಕೊಂಡು ಯಾವಾಗ್ಲೂ ಕೂಡ ಪ್ರೋ ಆಕ್ಟಿವ್ನೆಸ್ ಅಲ್ಲಿ ಇರಬೇಕು ಅಂತ ಇದೊಂಥರ ಒಳ್ಳೆ ಸೈನ್ ಅಂತಾನೆ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ಗೆ ಏನೇ ಆದ್ರೂ ಕೂಡ ಈ ಎಷ್ಟು ಕಷ್ಟಪಟ್ಟರೆ ಈ ಬಾರಿ ಟ್ರೋಫಿ ಅಂತೂ ಡಿಸರ್ವ್ ಮಾಡಲೇಬೇಕು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಅನ್ನಿಸ್ತಾ ಇದೆ. ಒಳ್ಳೇದು ಹಾಕೊಂಡಿದ್ದೆ ನಮ್ಮ ಬೆಂಗಳೂರು ಬುಲ್ಸ್ ಸದ್ಯದ ಫಾರ್ಮ್ ನೋಡ್ತಾ ಇದೆ. ಅದೆಲ್ಲದೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ ಅಂತಾನೆ ಹೇಳ್ಬೋದು. ಇನ್ನೇ ಪ್ರಾಕ್ಟೀಸ್ ಸೆಷನ್ ದಲ್ಲಿ ಮೀನ್ ಹಾಕೊಂಡು ಆಕಾಶ್ ಶಿಂದೆ ಅವರ ರೈಡಿಂಗ್, ಅದೇ ರೀತಿಯಾಗಿ ಯಾವ ರೀತಿ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಯಾವಾಗ ಕವರ್ ಆದಾಗ ಯಾವ ರೀತಿ ತಪ್ಪಿಸ್ಕೊಳ್ಳುವಂತ ಸ್ಕಿಲ್ಸ್ ಗಳನ್ನ, ಅದೇ ರೀತಿಯಾಗಿ ಯಾವುದೇ ಒಬ್ಬ ರೈಡರ್ಗಾದ್ರೂ ಕೂಡ ಅದು ಮೇನ್ ಹಾಕೊಂಡಿರುತ್ತೆ. ಯಾವ ರೀತಿ ಬೋನಸ್ ಹೆಚ್ಚಿನದಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳೋದಂತ ಹೇಳಿದ್ರೆ ಬೋನಸ್ ಪಾಯಿಂಟ್ಸ್ ಗಳನ್ನ ನೀವು ಪ್ರತಿ ರೈಡಲ್ಲೂ ಕೂಡ ವಾಪಸ್ ಮಾತ್ರ ಬರಬಾರ್ದು. ಮೇನ್ ಹಾಕೊಂಡು ಬೋನಸ್ಗಾದ್ರೂ ಟ್ರೈ ಮಾಡುವಂತ ಆ ರೀತಿ ಟೆಕ್ನಿಕ್ಸ್ ಗಳನ್ನ ಯಾವ ರೀತಿ ಕಾಲೆತ್ತೋದು, ಅದೇ ರೀತಿಯಾಗಿ ಯಾವ ಟೈಮಲ್ಲಿ ಬೋನಸ್ ನ ಮಾಡೋದು ಅದನ್ನ ಹೇಳ್ಕೊಟ್ಟೋದು, ಅದೇ ರೀತಿಯಾಗಿ ಯಾವ ರೀತಿ ಪ್ಲೇಯರ್ಸ್ ಗಳಿಂದ ತಪ್ಪಿಸ್ಕೊಳ್ಳೋದು, ಕಾರ್ನರ್ಸ್ ಗಳು ಅಟ್ಯಾಕ್ ಗೆ ಬಂದಾಗ ಯಾವ ರೀತಿ ಪ್ಲೇಯರ್ಸ್ ಗಳಿಂದ ತಪ್ಪಿಸ್ಕೊಳ್ಳೋದು, ಅದೇ ರೀತಿ ಯಾವ ಜಾಗದಿಂದ ತಪ್ಪಿಸ್ಕೊಳ್ಳೋದು ಅದೆಲ್ಲವನ್ನ ಹೇಳ್ಕೊಟ್ಟಿರೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ ಯೋಗೇಶ್, ಅದೇ ರೀತಿಯಾಗಿ ಅಂಕುಶ್ ಅವ್ರಿಗೆ ಯಾವ ರೀತಿ ಡಿಫೆನ್ಸ್ ಅಲ್ಲಿ ಅವರು ಒಂಥರ ಹೈಫೈನ ಬಿಡಿ ಆದ್ರೂ ಕೂಡ ಕೋಚಸ್ ಹೇಳಿರುವಂತ ಮಾತುಗಳನ್ನ ಯಾವುದೇ ಒಬ್ಬ ಪ್ಲೇಯರ್ ಕೂಡ ತಿರಸ್ಕಾರ ಮಾಡಲ್ಲ. ಅದಕ್ಕಾಗಿ ನನ್ನ ಪ್ರಕಾರ ಅಂಕುಶ್, ಅದೇ ರೀತಿ ಯೋಗೀಶ್ ಅವರು ಯಾವ ರೀತಿ ಕಾರ್ನರ್ಸ್ ಗಳನ್ನ ಅಟ್ಯಾಕ್ ಮಾಡೋದು, ಅದೇ ರೈಡರ್ಸ್ ಗಳನ್ನ ಯಾವ ರೀತಿ ಅಟ್ಯಾಕ್ ಮಾಡೋದು, ಅದೇ ರೀತಿ ಯಾವಾಗ ಬೋನಸ್ ಗಳನ್ನ ಕೊಡಬಾರ್ದು ಅದು ಎಲ್ಲವನ್ನು ಕೂಡ ಇಲ್ಲಿ ಬಿ ಸಿ ರಮೇಶ್ ಅವರು ಕ್ಷಣ ಒಂದೊಂದು ಇಂಚು ಬಿಡದೆ ಹೇಳ್ಕೊಟ್ಟಿರೋದು ಅಂತಾನೆ ಹೇಳ್ಬೋದಾಗಿದೆ. ಪ್ರತಿ ಪ್ರಾಕ್ಟೀಸ್ ಸೆಷನ್ ಈ ಸೀನಿಯರ್ಸ್ ಗಳನ್ನ ಬಿಟ್ಟು ಕೂಡ ಯಂಗ್ಸ್ಟರ್ಸ್ ಗಳಿಗೂ ಕೂಡ ಯಂಗ್ಸ್ಟರ್ಸ್ ಗಳು ಹೆಚ್ಚಿನದಾಗಿ ಮುಂದೆ ಬರುವಂತ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದಾಗಿದೆ. ಅವರ ಸ್ಕಿಲ್ಸ್ ಗಳು, ಅದೇ ರೀತಿ ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇರೋದು, ಮೇನ್ ಹಾಕೊಂಡು ರನ್ನಿಂಗ್ ಸ್ಕಿಲ್ಸ್ ಗಳು, ಮೇನ್ ಹಾಕೊಂಡು ಎಷ್ಟು ಫಾಸ್ಟ್ ಆಗಿ, ಎಷ್ಟು ಪ್ರೊ ಆಕ್ಟಿವ್ನೆಸ್ ಆಗಿ, ಅದೇ ರೀತಿಯಾಗಿ ಎಷ್ಟು ಫಾಸ್ಟ್ ಆಗಿ ಕ್ವಿಕ್ ರೈಡ್ಸ್ ಗಳನ್ನ ಯಾವ ರೀತಿ ಮಾಡೋದು ಅದು ಎಲ್ಲವನ್ನ ಇಲ್ಲಿ ಹೇಳ್ಕೊಟ್ಟಿರೋದು. ಅದೇ ರೀತಿ ಸೂಪರ್ ಟ್ಯಾಕಲ್ ಸಿಚುವೇಶನ್, ಅದೇ ರೀತಿಯಾಗಿ ಮೇನ್ ಹಾಕೊಂಡು ಸೋಲೋ ಒಬ್ರು ಇದ್ದಾಗೂ ಕೂಡ ಟ್ಯಾಕಲ್ ಮಾಡುವಂತ ಸನ್ನಿವೇಶ, ಅದೇ ರೀತಿಯಾಗಿ ಎಲ್ಲ ಪ್ಲೇಯರ್ಸ್ ಗಳಿದ್ದಾಗ ಬೋನಸ್ ಕಬಳಿಸುವಂತ ಟೆಕ್ನಿಕ್ಸ್ ಗಳನ್ನ ಎಲ್ಲವನ್ನ ಇಲ್ಲಿ ಮೇನ್ ಹಾಕೊಂಡು ಬಿ ಸಿ ರಮೇಶ್ ಅವರು ಹೇಳ್ಕೊಟ್ಟಿರೋದು ಅಂತಾನೆ ಹೇಳ್ಬೋದಾಗಿದೆ. ಇದು ಎಲ್ಲವೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಡಿಸರ್ವ್ ಮಾಡುತ್ತೆ. ಅದೇ ರೀತಿಯಾಗಿ ಪ್ರಾಕ್ಟೀಸ್ ನ ಕ್ಷಣದ ಅಪ್ಡೇಟ್ ಇಲ್ಲಿ ಬರ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದಂತ ನಮ್ಮ ಬೆಂಗಳೂರು ಬುಲ್ಸ್ ನ ಈ ಸೀಸನ್ ನಿಂದ ಕೊನೆಯ ಸೀಸನ್ ತನಕ ಕೂಡ ಯಾವ ರೀತಿ ಇತ್ತು ಇದು ಎಲ್ಲವೂ ಕೂಡ ಈ ಬಾರಿ ಸೀಸನ್ ಅಲ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಪ್ರಾಕ್ಟೀಸ್ ಸೆಷನ್ ಅಪ್ಡೇಟ್ ಬರ್ತಿರೋದು ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇದಿಷ್ಟು ಬೆಂಗಳೂರು ಬುಲ್ಸ್ ನ ಬಂದಿರುವಂತಹ ಪ್ರಾಕ್ಟೀಸ್ ಸೆಷನ್ ನ ಅಪ್ಡೇಟ್ ಆಗಿತ್ತು. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಪಿಕಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.